Hello guys, hello everyone, welcome to my YouTube ಚಾನೆಲ್. ಆ್ಯಂಡ್ ಇವತ್ತಿನ ಟಾಪಿಕ್ ಏನಾಗಿರುತ್ತೆ ಅಂದರೆ ನನ್ನ ಪ್ರೆಗ್ನೆನ್ಸಿ ಸಿಮ್ಟಮ್ಸ್. ಸೊ ಯೂಶ್ವಲಾಗಿ ಎಲ್ಲರಿಗೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಿದ್ದಂಗೆ ವಾಮಿಟಿಂಗ್, ನಾಸಿಯಾ, ಆಂಗ್ಸೈಟಿ ಆ್ಯಂಡ್ ಟಯರ್ಡ್ನೆಸ್, ಮಾರ್ನಿಂಗ್ ಸಿಕ್ನೆಸ್, ಕ್ರ್ಯಾಂಪ್ಸ್, ತುಂಬ ಥರ ಸಿಮ್ಟಮ್ಸ್ ಇರುತ್ತೆ ಪ್ರೆಗ್ನೆನ್ಸಿಲಿ. ಬಟ್ ನನಗೆ ಏನೇನು ಸಿಮ್ಟಮ್ಸ್ ಇತ್ತು ಅಂತ ಈ ವಿಡಿಯೋಲಿ ಮಾತಾಡೋಣ. ವೆಲ್, ನನ್ನ ಈ ಪ್ರೆಗ್ನೆನ್ಸಿ ಜರ್ನಿಲಿ ಐ ಆಲ್ವೇಸ್ ವಿಶ್ ಎಲ್ಲರಿಗೂ ನನ್ನ ಥರನೇ ಒಂದು ಪ್ರೆಗ್ನೆನ್ಸಿ ಜರ್ನಿನ ಕೊಡಲಿ ಅಂತ. ಬಿಕಾಸ್ ನಂದು ಅಷ್ಟು ನನಗೆ ಸ್ಟ್ರೆಸ್ ಅಂತ ಅನಿಸ್ಲಿಲ್ಲ, ಅಥವಾ ಐ ನೆವರ್ ಫೆಲ್ ದಟ್ ಐ ಆಮ್ ಪ್ರೆಗ್ನೆಂಟ್ ಅಂತಲೇ ಅನಿಸಿರ್ಲಿಲ್ಲ ಥ್ರೂಔಟ್ ಮೈ ಜರ್ನಿ. ಬಟ್ ಸಮ್ಮರ್ ಸ್ಟಾರ್ಟ್ ಆದಮೇಲೆ ಅದು ಸಿಕ್ಕಾಪಟ್ಟೆ ಕಷ್ಟ ಅನ್ನಿಸ್ತು. ಬಟ್ ಅಲ್ಲಿವರೆಗೂ ನನಗೆ ಆಲ್ಮೋಸ್ಟ್ 8 monthsವರೆಗೂ ಐ ವಾಸ್ ಲೈಕ್ ಚಿಲ್ಲಿಂಗ್ ಲೈಕ್ ಎನಿಥಿಂಗ್, ಬಿಕಾಸ್ ಅಷ್ಟು ಚೆನ್ನಾಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ. ಸೊ ಲೆಟ್ಸ್ ಟಾಕ್. ಓಕೆ, ನನ್ನ ಫಸ್ಟ್ ಟ್ರೈಮೆಸ್ಟರ್ ಸಿಮ್ಟಮ್ಸ್ ಬಗ್ಗೆ ಮಾತಾಡೋಣ. ನಾನು ತುಂಬ ನೋಡಿದ್ದೀನಿ, ಬಟ್ ಕೇಳ್ಪಟ್ಟಿದ್ದೀನಿ ದಟ್ ನೀರು ಕುಡಿದ್ರೂ ಫುಲ್ ವಾಮಿಟ್ ಆಗಿಬಿಡೋದು. ಥ್ರೂಔಟ್ ಪ್ರೆಗ್ನೆನ್ಸಿವರೆಗೂ ಆಗುವಂಥದ್ದು ಇರುತ್ತೆ. ತುಂಬ ಜನಕ್ಕೆ ಒಂದು ಫಸ್ಟ್ ಟ್ರೈಮೆಸ್ಟರಲ್ಲಾಗಿ ನಿಂತೋಗುತ್ತೆ, ಇನ್ನು ಸ್ವಲ್ಪ ಜನಕ್ಕೆ ಮಿಡ್ ಅಂದರೆ ಸೆಕೆಂಡ್ ಟ್ರೈಮಿಸ್ಟರ್ವರೆಗೂ ಕಂಟಿನ್ಯೂ ಆಗುತ್ತೆ, ಇನ್ನು ಸ್ವಲ್ಪ ಜನಕ್ಕೆ ಥರ್ಡ್ ಟ್ರೈಮಿಸ್ಟರ್ ಅಥವಾ ಹಾಗೆ ಒಬ್ರೊಬ್ರಿಗೆ ಒಂದೊಂದು ಥರ ಇರುತ್ತೆ. ಈವನ್ ಆಫ್ಟರ್ ಟೇಕಿಂಗ್ ಟ್ಯಾಬ್ಲೆಟ್ಸ್ ಕೂಡ ನಿಂತಿರಲ್ಲ. ಈ ಥರ ಎಲ್ಲ ತುಂಬ ಕೇಳಿದ್ದೀನಿ, ನೋಡಿದ್ದೀನಿ. ಬಟ್ ಅದೆಲ್ಲ ನೋಡಿರ್ತೀವಿ ಅಥವಾ ಕೇಳಿರಿದಾಗ ಆ ಭಯ ನಮಗೂ ಇರುತ್ತೆ, ದೇವ್ರಿಗೆ ಹೀಗೆಲ್ಲ ಇರುತ್ತಾ ಅಂತ. ಬಟ್ ಟ್ರಸ್ಟ್ ಮೀ, ನನ್ನ ಪ್ರೆಗ್ನೆನ್ಸಿ ಜರ್ನಿ ತುಂಬ ಸೂಪರಾಗಿತ್ತು. ಬಿಕಾಸ್ ನನಗೆ ಯಾವ ಸಿಮ್ಟಮ್ಸು ಇರಲಿಲ್ಲ. ನನಗೆ ಸಿಮ್ಟಮ್ಸ್ ಇದ್ದಿದ್ದೆ ತುಂಬ ಕಡಿಮೆ ಸಿಮ್ಟಮ್ಸು. ನನಗೆ ಲೆಗ್ ಕ್ರಾಂಪ್ ಜಾಸ್ತಿ ಇರ್ತಾಯಿತ್ತು. ಆ್ಯಂಡ್ ತುಂಬ ಜನಕ್ಕೇನೋ ರಿಪ್ಕೇಜ್ ಪೇನ್ ಬರೋದು ಅಂತೆಲ್ಲ ಇರುತ್ತೆ. ಬಟ್ ನನಗೇನು ಪೇನ್ ಇರಲಿಲ್ಲ. ನನಗೆ ಇದ್ದಿದ್ದು ಲೆಗ್ ಕ್ರ್ಯಾಂಪ್ ಒಂದೇ. ಅದು ನನಗೆ ಆಲ್ಮೋಸ್ಟ್ ಸೆಕೆಂಡ್ ಟ್ರೈಮಿಸ್ಟರ್ವರೆಗೂ ಇತ್ತು. ಸೆಕೆಂಡ್ ಟ್ರೈಮಿಸ್ಟರ್ ಮುಗಿಯೋವರೆಗೂ ಲೆಗ್ ಕ್ರ್ಯಾಂಪ್ ಇತ್ತು. ಅದು ಬಿಟ್ಟರೆ ನನಗೆ ಫಸ್ಟ್ ಟ್ರೈಮಿಸ್ಟರಲ್ಲಿ ಏನೋ ಅಂತ ದೊಡ್ಡದಾಗೇನೋ ಇತ್ತು. ಓಕೆ, ಕಮಿಂಗ್ ಟು ಸೆಕೆಂಡ್ ಟ್ರೈಮಿಸ್ಟರಲ್ಲಿ ನನಗೆ ಅಂತ ಏನೋ ಸಿಮ್ಟಮ್ಸ್ ಇರಲಿಲ್ಲ. ನನಗೆ ಆ್ಯಸ್ ಯೂಶ್ವಲ್ ಲೆಗ್ ಕ್ರ್ಯಾಂಪ್ ಇತ್ತು. ಆ್ಯಂಡ್ ಅದು ಬಿಟ್ಟರೆ ನನಗೆ ಆಸಿಡ್ ರಿಫ್ಲೆಕ್ಸ್ ಜಾಸ್ತಿ ಇತ್ತು. ಐ ಡೋಂಟ್ ನೋ ಎಲ್ಲರಿಗೂ ಅದಾಗುತ್ತಾ ಇಲ್ವಾ ಅಂತ, ಬಟ್ ನಂಗೆ ಸಿಕ್ಕಾಪಟ್ಟೆ ಆ್ಯಸಿಡ್ ರಿಫ್ಲೆಕ್ಸ್ ಇತ್ತು. ಸೊ ದಟ್ ಈಸ್ ಒನ್ ಇನ್ ದ ಸೆಕೆಂಡ್ ಟ್ರೈಮಿಸ್ಟರ್. ಥರ್ಡ್ ಟ್ರೈಮಿಸ್ಟರ್ ಅಂತ ಬಂದಾಗ ಅದಕ್ಕೆ ಎಲ್ಲಿ ಕಾಯ್ಕೊಂಡಿತ್ತೋ, ನಾನು ಸಮ್ಮರ್ ಸ್ಟಾರ್ಟ್ ಆಗಿದ್ದು ಫ್ಯಾನ್ ಬಿಟ್ಟು ನಂಗೆ ಆ ಕಡೆ ಈ ಕಡೆ ಹೋಗೋಕ್ಕಾಗ್ತಾಯಿರಲಿಲ್ಲ. ಫ್ಯಾನ್ ಮುಂದೆ ಕೂತಿದ್ರು ಐ ಯೂಸ್ ಟು ಸ್ವೆಟ್ ಸೋ ಬ್ಯಾಡ್ಲಿ. ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾಯಿದೆ. ಆ್ಯಂಡ್ ತುಂಬ ಟಯರ್ಡ್ನೆಸ್ ಅನ್ನಿಸ್ತಾಯಿತ್ತು ಬಿಕಾಸ್ ಆಫ್ ಸ್ವೆಟ್ಟಿಂಗ್. ಆವಾಗಲೂ ಅಷ್ಟೇ ನನಗೆ ಏನಂತ ಸೀರಿಯಸ್ ಅಷ್ಟು ಕ್ರ್ಯಾಂಪ್ ಇರ್ತಿರಲಿಲ್ಲ ನನಗೆ ಥರ್ಡ್ ಟ್ರೈಮಿಸ್ಟರಲ್ಲಿ. ಆ್ಯಂಡ್ ಯಾವುದೇ ರೀತಿ ಪೇನ್ ಆಗಿರಲಿ ಅದೇನೋ ಅನಿಸ್ತಿರಲಿಲ್ಲ. ನಂಗೆ ಬ್ಯಾಕ್ ಪೇನ್ ಕೂಡ ಇರಲಿಲ್ಲ. ಯೂಶ್ವಲಾಗಿ ಕೇಳ್ಪಟ್ಟಿದ್ದೀನಿ ದಟ್ ಮಗು ಬೆಳವಣಿಗೆ ಆಗ್ತಾ ಅದು ಸ್ಪೈನ್ ಮೇಲೆ ಪ್ರೆಷರ್ ಬೀಳುತ್ತೆ, ಸೊ ಬ್ಯಾಕ್ ಪೇನ್ ಇರುತ್ತೆ. ಎಲ್ಲೂ ನಂಗೆ ಅಷ್ಟು ಪೇನ್ ಅಂತ ಏನಿರಲಿಲ್ಲ ಥ್ರೂಔಟ್ ಪ್ರೆಗ್ನೆನ್ಸಿ. ಈವನ್ ದ ಡೇ ಐ ಕನ್ಫರ್ಮ್ಡ್ ಆಲ್ಸೋ, ನಾನು ಸೆಪ್ಟೆಂಬರ್ 1 ನಾನು ಪ್ರೆಗ್ನೆನ್ಸಿನ ಕನ್ಫರ್ಮ್ ಮಾಡ್ಕೊಂಡಿದ್ದು. ಆ್ಯಂಡ್ ಸೆಪ್ಟೆಂಬರ್ ಮಂತಲ್ಲಿ ಗಣಪತಿ ಹಬ್ಬ ಆಯಿತು. ಗಣಪತಿ ಬಿಡಬೇಕಾದ್ರೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಅಕ್ಟೋಬರ್ ಇಲ್ಲ ನವೆಂಬರ್ ಟೈಮಲ್ಲಿ ನಮ್ಮ ಆಫೀಸಲ್ಲಿ ದಾಂಡಿಯಾ ಅಂತ ಏನೋ ಮಾಡಿದರು, ಅಲ್ಲೂ ಚೆನ್ನಾಗಿ ಕುಣಿದಿದ್ದೆ. ಆ್ಯಂಡ್ ಥ್ರೂಔಟ್ ಮೈ ಪ್ರೆಗ್ನೆನ್ಸಿ ಅಷ್ಟೇ, ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಸಾಂಗ್ ಹಾಕ್ಕೊಂಡು ನನ್ನ ಹೌಸ್ ಹೋಲ್ಡ್ ಕೆಲಸಗಳೇನೇನು ಇರ್ತಿತ್ತು ನಾನು ಅದನ್ನು ಆಲ್ಮೋಸ್ಟ್ ಸಾಂಗು ಡ್ಯಾನ್ಸ್ ಆಡ್ಕೊಂಡೇ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಆ್ಯಂಡ್ ಐ ವಾಸ್ ವೆರಿ ಆ್ಯಕ್ಟಿವ್ ಆ್ಯಕ್ಚುಲಿ. ನಾನು ಥ್ರೂಔಟ್ ಪ್ರೆಗ್ನೆನ್ಸಿ ನಾನು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದೆ ಓಡಾಡಿಕೊಂಡು. ಆ್ಯಂಡ್ ಸ್ಟೆಪ್ಸ್ ಕೂಡ ಅಷ್ಟೇ, ನಂಗೆ ಹೇಗೆ ಸುಮ್ಮನೆ ಇಳಿತಾ ಇರುವೆ. ನನ್ನ ಹಸ್ಬೆಂಡ್ ಹೇಳ್ತೀನಿ, ನೀನು ಪ್ರೆಗ್ನೆಂಟ್ ಅಮ್ಮ, ನಿಧಾನಕ್ಕೆ ಇಳಿ, ನಿಧಾನಕ್ಕೆ ಹತ್ತು ಅಂತ. ಬಟ್ ನಾನು ತುಂಬ ಆ್ಯಕ್ಟಿವ್ ಆಗಿದ್ದು, ಸೊ ನಂಗೆ ಅಷ್ಟು ಸ್ಟ್ರೆಸ್ ಅಂತ ಎಲ್ಲೂ ಅನಿಸಿಲ್ಲ. ಬಟ್ ಪ್ರೆಗ್ನೆನ್ಸಿಲಿ ವಾಟ್ ಐ ವುಡ್ ಅಡ್ವೈಸ್ ಇಸ್, ಹೆಂಗೆ ಬೇಕು ಹಂಗೆ ಮಲ್ಕೊಂಡ್ರೆ ಬೆನ್ನೋವು ಬರುತ್ತೆ, ಸಡನ್ನಾಗಿ ಎದ್ದೊಳೋದು ಅಥವಾ ಬೇರೆ ಬೇರೆ ಪೋಸ್ಚರ್ಗಳಲ್ಲಿ ಮಲ್ಕೊಳ್ಳೋದು, ಅದೆಲ್ಲ ನಿಮ್ಮ ಸ್ಪೈನ್ ಅಥವಾ ಬ್ಯಾಕಿಗೆ ಸ್ಟ್ರೆಸ್ ಆದರೆ, ಅದು ಪ್ರೆಷರ್ ಆದರೆ ಸಿಕ್ಕಾಪಟ್ಟೆ ಪೇನ್ ಬರುತ್ತೆ. ಸೊ ಹೇಗೆ ಬೇಕು ಹಾಗೆ ಎಲ್ಲ ಮಲ್ಕೊಳ್ಳೋದು, ಸಡನ್ನಾಗಿ ಎದ್ದೇಳೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ದಟ್ ವಿಲ್ ಲೀಡ್ಸ್ ಟು ಪೇನ್. ದಟ್ಸ್ ಆಲ್. ಆ್ಯಂಡ್ ಥ್ರೂಔಟ್ ಮೈ ಪ್ರೆಗ್ನೆನ್ಸಿ this is all what happened. So yeah, that's all guys. So if you like the video, please do like, share, comment and subscribe, and please do share this video to anybody who has got confirmed their pregnancy. Thank you for watching.